ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ TET 2025 ಪರೀಕ್ಷೆ ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು TETಯ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಸೈಕಾಲಜಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ 61ರಿಂದ 90ರವರೆಗೆ ಇರತಕ್ಕಂಥ ಪ್ರಶ್ನೆಗಳಿಗೆ ಒಂದು ನಿರೀಕ್ಷಿತ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೇರವಾಗಿ ನಾವು ಪ್ರಶ್ನೆಗಳಿಗೆ ಹೋಗ್ಬಿಡೋಣ. ಮೊದಲ ಪ್ರಶ್ನೆ ಏನಪ್ಪ ಅಂದರೆ, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವಂಥದ್ದು ಇದರ ಭಾಗವಾಗಿದೆ ಅಂತೇಳಿ ಕೇಳಿರ್ತಕ್ಕಂಥದ್ದು. ನಾವು ಅವನ್ನೆಲ್ಲ ಯಾಕೆ ಕೇಳ್ತೀವಿ ಅಂದರೆ, ಮಕ್ಕಳಿಗೆ ನೈತಿಕ ವಿಕಾಸ ಆಗಲಿ ಅನ್ನೋ ಉದ್ದೇಶದಿಂದ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತಗಳನ್ನು ಮಕ್ಕಳಿಗೆ ಕಲಿಸಲಾಗುತ್ತೆ. ಐಕ್ಯು ಎಂಬುದು ಏನಪ್ಪ ಅಂತಂದರೆ, ಐಕ್ಯು ಎನ್ನುವಂಥದ್ದು ಬುದ್ಧಿ ಭಾಗಲಬ್ಧ ಎನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಆನಂತರ ನೋಡ್ಬೋದು, ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆ ಆಗಿದೆ ಅಂತಂದರೆ ಅದು ಆರಂಭಿಕ ಬಾಲ್ಯಾವಧಿ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ನೋಡ್ಬೋದು, ಇಲ್ಲಿ ಏನಪ್ಪ ಅಂತಂದರೆ, ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಪರಿಕಲ್ಪನೆಯ ರಚನೆ ಬೌದ್ಧಿಕ ವಿಕಾಸದ ಒಂದು ಅಂಶ ಆಗಿರ್ತಕ್ಕಂಥದ್ದು. ನೋಡಿ, ವ್ಯಕ್ತಿತ್ವದ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಅಥವಾ ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಅದು ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂಥದ್ದು ಸರಿಯಾಗ್ತಕ್ಕಂಥ ಉತ್ತರ ಆಗುವಂಥದ್ದು. ಮತ್ತು 66ನೇ ಪ್ರಶ್ನೆಗೆ ನೋಡೋದಾದರೆ, ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ಯಾವ ಹಂತದಲ್ಲಿ ಅಂದರೆ ತಾರುಣ್ಯಾವಸ್ಥೆಯಲ್ಲಿ. ಕೆಲಸ ಮಾಡಲ್ಲ, DC ಆಗ್ಬೇಕಂತ ಅನ್ಕೊತಿರ್ತಾರೆ, ಅದ ಹಗಲುಗನಸು. ಅಂದರೆ ಓದಲ್ಲ, ಬರೆಯಲ್ಲ, ಬೇರೆ ಮಾಡ್ಬೇಕು, ಏನೋ ಒಂದು ದೊಡ್ಡದಾಗಿ ಸಾಧಿಸ್ಬೇಕು ಅನ್ಕೊಳ್ಳೋದೇ ಹಗಲುಗನಸಂತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತೆ ಅಂತಂದರೆ ಅದು ತಾರುಣ್ಯಾವಸ್ಥೆಯಲ್ಲಿ. ಅಂದರೆ ಇಲ್ಲಿ ಕೂಡ ತಾರುಣ್ಯಾವಸ್ಥೆ, ಇಲ್ಲಿ ಕೂಡ ತಾರುಣ್ಯಾವಸ್ಥೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಆಮೇಲೆ ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಏನಂತಂದರೆ ವಿದ್ಯಾರ್ಥಿ ಕೇಂದ್ರಿತ. ಅಲ್ಲಿ ಶಿಕ್ಷಕ ಕೇಂದ್ರಿತನೂ ಅಲ್ಲ, ಪರೀಕ್ಷೆ ಕೇಂದ್ರಿತನೂ ಅಲ್ಲ, ಪಠ್ಯ ವಸ್ತು ಕೇಂದ್ರಿತನೂ ಅಲ್ಲ. ಒಂದು ಪಾಠ ಯೋಜನೆಯನ್ನು ಯಾಕೆ ಮಾಡಲಾಗುತ್ತಂದರೆ ಅದು ವಿದ್ಯಾರ್ಥಿ ಕೇಂದ್ರಿತವಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಲಿಸ್ಕೊಟ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಅದರದ ಮೇಲೆ ಒಂದು ಪಾಠ ಯೋಜನೆಯನ್ನು ರೆಡಿ ಮಾಡಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ ಅಂತಂದರೆ ಅದು ಅಂತರ್ಮುಖಿ ಅನ್ನುವಂಥದ್ದು ಇಲ್ಲಿ ಸರಿ ಉತ್ತರ ಆಗ್ತಕ್ಕಂಥದ್ದು. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಅಂದರೆ ಅದು ಕೂಡ ತಾರುಣ್ಯಾವಸ್ಥೆ. ಒಟ್ಟಾರೆ 3 ಪ್ರಶ್ನೆಗಳು ತಾರುಣ್ಯಾವಸ್ಥೆಯ ಮೇಲೇನೆ ಬಂದು, ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಅಂದರೆ ಒಂದು ತಾರುಣ್ಯಾವಸ್ಥೆಯಲ್ಲಿ ಏನು ಮಾಡ್ತಾರೆ ಅಂದರೆ ತಮ್ಮದೇ ಆದಂಥ ಒಂದು ವಯಸ್ಕರ ಗುಂಪಿನಲ್ಲಿ ಅವರು ಇರೋದಕ್ಕೆ ಇಷ್ಟಪಡ್ತಿರ್ತಾರೆ. ಮತ್ತು ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಅದು ಅಭ್ಯಾಸ ನಿಯಮ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಅಂದರೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದಪ್ಪ ಅಂದರೆ ಅದು ರಕ್ತದ ಗುಂಪು. ನೋಡಿ, ಅನುವಂಶತೆ ಅಂತಕ್ಕಂಥದ್ದು, ಕುಟುಂಬ ಮತ್ತು ಬುದ್ಧಿಶಕ್ತಿ 3 ಕೂಡ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತವೆ, ಆದರೆ ರಕ್ತದ ಗುಂಪು ಪ್ರಭಾವ ಬೀರುವುದಿಲ್ಲ. ನೋಡಿ, ಇದು ಕಲಿಕೆಯ ವಲಯ ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಕಲಿಕೆಯ ವಲಯ ಅಲ್ಲಪ್ಪ ಅಂದ್ರೆ ಅದು ಭಾವನಾತ್ಮಕ ವಲಯ ಅಲ್ಲ ಅಂತ ಅನಿಸುತ್ತೆ, ಅಥವಾ ಮನೋಗತಿ ವಲಯ. ಇವು 2ರಲ್ಲಿ ಒಂದಾಗಿರ್ಬೋದು, ನನಗೂ ಕೂಡ ಡೌಟ್ ಇರತಕ್ಕಂಥದ್ದು. ಮತ್ತು ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತೆ. ಅಂದರೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು. ಇಲ್ಲಿ ನೋಡಿ, ಶ್ರವಣ ಅಂದರೆ ಕಿವಿ, ಸಾಮಾನ್ಯ ಮಕ್ಕಳು ಅಂದರೆ ಸಾಮಾನ್ಯ ಆಗಿರ್ತಕ್ಕಂಥ ಮಕ್ಕಳು, ದೈಹಿಕ ವಿಕಲತೆ ಉಳ್ಳವರು, ಇವ್ರು ಯಾರಿಗೂ ಅಲ್ಲ. ಬ್ರೈಲ್ ಲಿಪಿಯನ್ನು ನಾವು ಅಂಧ ಮಕ್ಕಳಿಗೆ ಅಥವಾ ದೃಷ್ಟಿ ಸವಾಲುಗಳುಳ್ಳಂಥ ಮಕ್ಕಳಿಗೆ ಬ್ರೈಲ್ ಲಿಪಿಯನ್ನು ಬಳಸಲಾಗುತ್ತೆ. ನೋಡಿ, ಈಜುವುದು ಮತ್ತು ಕುದುರೆ ಸವಾರಿಯು ಯಾವುದಕ್ಕೆ ಉದಾಹರಣೆ ಅಂದರೆ ಅದು ಸ್ನಾಯು ಕಲಿಕೆಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. 76ನೇ ಪ್ರಶ್ನೆಯನ್ನು ನೋಡೋದಾದರೆ, ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧಾನ ಯಾವುದಪ್ಪ ಅಂದರೆ ಅದು ಸರಣಿ ಕಲಿಕೆ. ನೆಕ್ಸ್ಟ್, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಅಂದರೆ ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟ ಆಗುತ್ತದೆ. ಇದನ್ನು ಡಿಸ್ಲೆಕ್ಸಿಯಾ ಅಂತೇಳಿ ಕರಿತೀವಿ ಓದುವುದಕ್ಕೆ. ಮತ್ತು ಲೆಕ್ಕಾಚಾರ ಏನಾದರೂ ಇದ್ದಿದ್ರೆ ಅದು ಡಿಸ್ಕ್ಯಾಲ್ಕುಲಿಯಾ ಆಗ್ತಿತ್ತು. ನೋಡಿ, 78ನೇ ಪ್ರಶ್ನೆ, ಕಲಿಕೆಯ ಬಗ್ಗೆ ಸರಿ ಅಲ್ಲದ ಹೇಳಿಕೆ ಯಾವುದಪ್ಪ ಅಂದರೆ ಕಲಿಕೆಯ ಬಗ್ಗೆ ಸರಿ ಅಲ್ಲದೆ ಇರುವಂಥ ಹೇಳಿಕೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಕಲಿಕೆ ಅಂತಕ್ಕಂಥದ್ದು ಶಾಲೆಗೆ ಹೋದ್ರೇ ಆಗುತ್ತೆ ಅಂದರೆ ಕಲಿಕೆ ಆಗುತ್ತೆ ಅಂತಕ್ಕಂಥದ್ದು ತಪ್ಪು. ನಾವು ಶಾಲೆಯಲ್ಲಿ ಅಲ್ಲದೇ ಹೊರಗಡೆ ಸಮಾಜದಲ್ಲಿ, ಮನೆಯಲ್ಲಿ
ಜೀವನದಲ್ಲಿ ನಾವು ಹೇಳ್ತಾರಲ್ಲ, ಅಂದರೆ ಹುಟ್ಟಿದಾಗ್ಲಿಂದನೂ ಕೂಡ ಸಾಯೋವರೆಗೂ ಕಲಿಕೆ ಇದ್ದೇ ಇರುತ್ತೆ ಅನ್ನೋಂಥದ್ದು ಗೊತ್ತಿರಬೇಕಾಗುತ್ತೆ. ಆ ಕಾರಣದಿಂದಾಗಿ ಏನಾಗುತ್ತೆ, ಇದಕ್ಕೆ ಸರಿಯಾದಂಥ ಉತ್ತರ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಅಂತದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಆದರೆ ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಅನ್ನುವಂಥದ್ದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂದರೆ ಕಲಿಕೆ ಎಲ್ಲ ಕಡೆನೂ ನಡೆಯುವಂಥದ್ದು. ಇಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದರೆ 3, ಬಟ್ ಶೈಕ್ಷಣಿಕ ಅನುಭವದಿಂದನೇ ಮಾತ್ರ ಉಂಟಾಗುತ್ತೆ ಅನ್ನೋಂಥದ್ದು ತಪ್ಪು. ಅದಕ್ಕೋಸ್ಕರ ಮತ್ತೆ ಒಮ್ಮೆ ಸರಿ ಅಂದಿನಿ, ಒಮ್ಮೆ ತಪ್ಪು ಅಂದಿನಿ, ಅದು ಹೇಳಿಕೆಗೋಸ್ಕರ ತಪ್ಪು ಅಂದಿನಿ. ಸರಿ ಉತ್ತರ 3. ಇದು ಸ್ಪಷ್ಟ ಇರಲಿ, ಮತ್ತು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಕಲಿಕೆಯ ವಲಯ ಅಲ್ಲ. ಸಾರಿ, ಇದು ಮತ್ತೆ ಪುನಃ ಬಂತು. ನೆಕ್ಸ್ಟ್ ನೋಡೋಣ. 79ನೇ ಪ್ರಶ್ನೆಯನ್ನು ನೋಡೋದಾದರೆ, ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಅಂದರೆ ಹುಡುಗರು ಧೈರ್ಯಶಾಲಿಗಳು, ಹುಡುಗಿಯರು ನಾಚಿಕೆ ಸ್ವಭಾವದವರು ಅಂದರೆ ಲಿಂಗತ್ವ ಏಕರೂಪಕ ಅಥವಾ ಲಿಂಗತ್ವ ಸೂಕ್ಷ್ಮತೆ ಇರ್ಬೋದು. ಇವೆರಡರಲ್ಲಿ ಒಂದು ಉತ್ತರ ಆಗ್ತಕ್ಕಂಥ ಚಾನ್ಸಸ್ ಇದೆ. ನೋಡೋಣ, ಅದು 50-50. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಯಾವುದಪ್ಪ ಅಂದ್ರೆ ಕ್ಷಿಪ್ರತೆ. ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಇದಕ್ಕೆ ಸರಿ ಉತ್ತರ ಏನಪ್ಪ ಅಂದರೆ ಹಿಮ್ಮುಖ ಅವರೋಧ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. 82ನೇ ಪ್ರಶ್ನೆ, ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ವಿಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಯಾವುದಪ್ಪ ಅಂದರೆ ಸೃಷ್ಟಿಸುವಿಕೆ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. 83ನೇ ಪ್ರಶ್ನೆಯನ್ನು ನೋಡೋದಾದರೆ, ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಯಾವುದಕ್ಕಂದರೆ ಪಾಂಡಿತ್ಯಕ್ಷಮತೆಗೆ. ಮತ್ತು 84ನೇ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದಪ್ಪ ಅಂದರೆ ಅದು ನೈದಾನಿಕ ಮೌಲ್ಯಮಾಪನ. ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ಅದು ನೆನಪಿರಲಿ. ಯಾಕಂದರೆ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ನಡೀತಾನೆ ಇರ್ತವೆ. ಇದು ನೈದಾನಿಕ ಮಾಡುವಂಥದ್ದು ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. 85ನೇ ಪ್ರಶ್ನೆ, ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಯಾವುದಪ್ಪ ಅಂದ್ರೆ ಅದು ರೂಪಣಾತ್ಮಕ ಮೌಲ್ಯಮಾಪನ. ಯಾಕಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ವರ್ಷಕ್ಕೆ 2 ಬಾರಿ ನಡೆಯುತ್ತೆ, ರೂಪಣಾತ್ಮಕ ಮೌಲ್ಯಮಾಪನ 4 ಬಾರಿ ನಡೆಯುತ್ತೆ. ಇಲ್ಲಿ ಏನಾದರೂ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸಿದರೆ ಅಥವಾ ಶಿಕ್ಷಕರು ಬೋಧನೆ ಸರಿಯಾಗಿಲ್ಲದೆ ಇದ್ದರೆ ಅಂಥ ಸಂದರ್ಭದಲ್ಲಿ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಶಿಕ್ಷಕರಿಗೆ ಇದು ಒಂದು ರೂಪಣಾತ್ಮಕ ಮೌಲ್ಯಮಾಪನ ಸಹಾಯ ಮಾಡುತ್ತೆ. 86ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು ಯಾವುದಂತ ಇದೆ. ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. ನೋಡಿ, ಅತಿ ಕಡಿಮೆಗೆ ಅವಧಾನವನ್ನು ಹೊಂದಿರತಕ್ಕಂಥದ್ದು ಕೂಡ ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣ ಅಲ್ಲ. ಇಲ್ಲಿ 87ನೇ ಪ್ರಶ್ನೆಯನ್ನು ನೋಡೋದಾದರೆ, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹುಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ವ್ಯಕ್ತಿ ಭಿನ್ನತೆಗಳು. ಅಂದರೆ ನಾವು ನೆಕ್ಸ್ಟ್ 88ನೇ ಪ್ರಶ್ನೆಯನ್ನು ನೋಡೋದಾದರೆ, ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆಯಾಗಿದೆ. ಅಂದರೆ ಅದು ಪ್ರದರ್ಶಿತ ಬೋಧನೋಪಕರಣ ಆಗುತ್ತೆ. 89ನೇ ಪ್ರಶ್ನೆ, 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿಲಬ್ಧವು ಎಷ್ಟು ಅಂತ ಕೇಳಿದರೆ 80 ಇದಕ್ಕೆ ಸರಿಯಾದಂಥ ಉತ್ತರ. ಅಂದರೆ 2ನೇ ಆಪ್ಷನ್ ಏನಿದೆ ಅದು ಸರಿಯಾದಂಥ ಉತ್ತರ ಆಗುತ್ತೆ. ತಾವಿಲ್ಲಿ ನೋಡ್ಬೋದು. ಯಾಕೆ ಕಾರಣ ಅಂತಂದರೆ 8, 80. ಕೊನೆಯ ಪ್ರಶ್ನೆ, ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಅಂದರೆ ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸತಕ್ಕಂಥ ವ್ಯಕ್ತಿಯ ಸಾಮರ್ಥ್ಯವನ್ನು ನಾವು ಬುದ್ಧಿಶಕ್ತಿ ಅಂತೇಳಿ ಕರಿತೀವಿ. ಈಗಾಗಲೇ ಕನ್ನಡಕ್ಕೆ ಸಂಬಂಧಪಟ್ಟಂಥ 30 ಪ್ರಶ್ನೆಗಳಿಗೆ ನಿರೀಕ್ಷಿತ ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ. ಈ ಸೈಕಾಲಜಿಗೆ ಸಂಬಂಧಪಟ್ಟಂತೆಯೂ ಕೂಡ ಒಟ್ಟು 30 ಪ್ರಶ್ನೆಗಳಿಗೆ ಅಂದರೆ 61ರಿಂದ 90ನೇ ಪ್ರಶ್ನೆವರೆಗೆ ಈ ಒಂದು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ಉಳಿದಂಥ ಅಂದರೆ 91ರಿಂದ 150ರವರೆಗೆ ಇರತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಏನಾದರೂ ಸಲಹೆ ಸೂಚನೆಗಳು ಅಥವಾ ತಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಓಪನ್ ಇದ್ದೇ ಇರುತ್ತೆ. ಕಾಮೆಂಟ್ ಮಾಡ್ತಾ ಏನಾದರೂ ತಮ್ಮ ಸಲಹೆಗಳಿದ್ದಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.